ಹಾಯ್ ಎವ್ರಿವನ್, ವೆಲ್ಕಮ್ ಟು ಪೋಸ್ಟರ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ಟ್ರೂ ಡಿಟೆಕ್ಟಿವ್ ವೆಬ್ ಸೀರೀಸ್ನ ನೋಡೋಣ. ಸೊ ಇದು ಪಾರ್ಟ್ 2 ವಿಡಿಯೋ ಆಗಿದೆ. ಸೊ ಪಾರ್ಟ್ 1 ಆಲ್ರೆಡಿ ಅಪ್ಲೋಡ್ ಮಾಡಲಾಗಿದೆ. ಯಾರೆಲ್ಲ ನೋಡಿಲ್ವೋ ಅದನ್ನು ನೋಡ್ಕೊಂಡು ಬನ್ನಿ, ಯಾಕಂದರೆ ಸ್ಟೋರಿ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಇನ್ನು ಎಪಿಸೋಡ್ 5ರಲ್ಲಿ ಜಿಂಜರ್ನ ಇಟ್ಕೊಂಡ ರಸ್ಟ್ ಅಂಡ್ ಮಾರ್ಟಿನ್ ಡಿವಾಲ್ ಅನ್ನೋ ಡ್ರಗ್ಸ್ ಡೀಲರ್ ಹತ್ರ ಬರ್ತಾರೆ. ರಸ್ಟ್ನ ನೋಡಿ ಡಿವಾಲ್, ನಿನ್ನ ಆತ್ಮ ಶೈತಾನನ ವಶದಲ್ಲಿದೆ, ನಾನು ನಿನ್ನ ಜೊತೆ ಡೀಲ್ ಮಾಡಲ್ಲ ಅಂತ ಅಲ್ಲಿಂದ ಹೋಗ್ತಿರ್ತಾನೆ. ಆಗ ರಸ್ಟ್ ಮಾರ್ಟಿನ್ಗೆ ಫೋನ್ ಮಾಡಿ ಹೇಳ್ತಾನೆ. ಆಗ ಮಾರ್ಟಿನ್ ಕಾರಲ್ಲಿ ಡಿವಾಲ್ನ ಫಾಲೋ ಮಾಡ್ತಾನೆ. ಮಾರ್ಟಿನ್ ಕಾರಲ್ಲಿ ಜಿಂಜರ್ನ ಕಟ್ಟಿ ಹಾಕಿರ್ತಾನೆ. ರಸ್ಟ್ ಕೂಡ ಇನ್ನೊಂದು ಕಾರಲ್ಲಿ ಅವರನ್ನ ಫಾಲೋ ಮಾಡ್ತಾನೆ. ಇವರು ಡಿವಾಲ್ನ ಫಾಲೋ ಮಾಡ್ತಾ ಒಂದು ಕಾಡಿಗೆ ಬರ್ತಾರೆ. ಅಲ್ಲಿ ಎಲ್ಲಾ ಕಡೆ ಗ್ರೆನೇಡ್ನ ಫಿಕ್ಸ್ ಮಾಡಿರ್ತಾರೆ. ಗ್ರೆನೇಡ್ನಿಂದ ತಪ್ಪಿಸಿಕೊಂಡು ರಸ್ಟ್ ಮತ್ತು ಮಾರ್ಟಿನ್ ಒಂದು ಮನೆ ಹತ್ರ ಬರ್ತಾರೆ. ಇಲ್ಲಿ ರಸ್ಟ್ ಮಾರ್ಟಿನ್ಗೆ ನೀನು ಹೋಗಿ ಫೋರ್ಸ್ನ ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಆದ್ರೆ ಮಾರ್ಟಿನ್ ರಸ್ಟ್ನ ಬಿಟ್ಟು ಹೋಗಲ್ಲ. ಅವರು ಒಳಗೆ ಹೋಗ್ತಾರೆ. ಅಲ್ಲಿ ಅವರಿಗೆ ರೆಜಿ ಸಿಗ್ತಾನೆ. ಡಿವಾಲ್ ಅಲ್ಲಿಂದ ಓಡಿ ಹೋಗ್ತಿರುವಾಗ ಗ್ರೆನೇಡ್ಗೆ ಬಡಿದು ಸತ್ತು ಹೋಗ್ತಾನೆ. ರಸ್ಟ್ ಮಾರ್ಟಿನ್ಗೆ ಎಲ್ಲ ಕಡೆ ನೋಡುವಂತೆ ಹೇಳ್ತಾನೆ. ರಸ್ಟ್ ರೆಜಿನ ಹೊರಗೆ ತಂದು ಮೊಣಕಾಲ್ ಮೇಲೆ ಕೂತ್ಕೊಳ್ಳುವಂತೆ ಹೇಳ್ತಾನೆ. ರೆಜಿ ರಸ್ಟ್ಗೆ ನಾವೆಲ್ಲ ಒಂದು ಸಮಯದ ಚಕ್ರದಲ್ಲಿದ್ದೀವಿ ಅಂತ ಹೇಳ್ತಾನೆ. ಆಗ ಅಲ್ಲಿಗೆ ಮಾರ್ಟಿನ್ ಬಂದು ರೆಜಿನ ಶೂಟ್ ಮಾಡ್ತಾನೆ. ರೆಜಿ ಅಲ್ಲಿ ಸತ್ತು ಹೋಗ್ತಾನೆ. ರಸ್ಟ್ ಏನಾಯ್ತು ಅಂತ ಕೇಳ್ತಾನೆ. ಆಗ ಮಾರ್ಟಿನ್ ಒಳಗೆ ಒಂದು ಹುಡುಗ ಹುಡುಗಿಯನ್ನ ಕಟ್ಟಿ ಹಾಕಿ ಅವರಿಗೆ ಡ್ರಸ್ ಇಂಜೆಕ್ಷನ್ ಕೊಟ್ಟು ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ. ಆಗ ರಸ್ಟ್ ರೆಜಿಗನ್ ತಗೊಂಡು ಎಲ್ಲ ಕಡೆ ಶೂಟ್ ಮಾಡ್ತಾನೆ. ಏಕೆಂದ್ರೆ ರಸ್ಟ್ ಇದು ಒಂದು ಎನ್ಕೌಂಟರ್ ಅಂತ ಸಾಬೀತು ಮಾಡಬೇಕು ಅಂತ ಶೂಟ್ ಮಾಡ್ತಾನೆ. ಒಳಗೆ ಇದ್ದ ಹುಡುಗ ಹುಡುಗಿಯನ್ನ ಕಾಪಾಡ್ತಾರೆ. ಆದ್ರೆ ಹುಡುಗ ಸತ್ತು ಹೋಗ್ತಾನೆ. ಆದ್ರೆ ಹುಡುಗಿ ಬದುಕಿರ್ತಾಳೆ. ಎಲ್ಲರೂ ಕೇಸ್ ಸಾಲ್ವ್ ಮಾಡಿದಕ್ಕೆ ರಸ್ಟ್ ಮತ್ತು ಮಾರ್ಟಿನ್ ನ ತುಂಬಾ ಹೊಗಳ್ತಾರೆ. ಮಾರ್ಟಿನ್ ತನ್ನ ಹೆಂಡತಿ ಹತ್ರ ಸಾರಿ ಕೇಳ್ತಾನೆ. ಮ್ಯಾಗಿ ಮಾರ್ಟಿನ್ ಕ್ಷಮಿಸಿ ಬಿಡ್ತಾಳೆ. ಅವರೆಲ್ಲ ಈಗ ತುಂಬಾ ಖುಷಿಯಿಂದ ಇರ್ತಾರೆ. ಇಲ್ಲಿಂದ ಸೀನ್ ಕಟ್ ಆಗಿ 2002ರ ಸಮಯ ತೋರಿಸ್ತಾರೆ. ಇಲ್ಲಿ ಮಾರ್ಟಿನ್ ತನ್ನ ಮಗಳನ್ನ ಇಬ್ಬರು ಹುಡುಗರ ಜೊತೆ ಒಂದು ಕಾರಲ್ಲಿ ಹಿಡ್ಕೋತಾನೆ. ಇದನ್ನ ನೋಡಿ ಮಾರ್ಟಿನ್ ತನ್ನ ಮಗಳಿಗೆ ತುಂಬಾ ಹೊಡಿತಾನೆ. ಈ ಕಡೆ ಜೈಲಲ್ಲಿ ಒಬ್ಬ ಅಪರಾಧಿ ರಸ್ಟ್ಗೆ ಎಲ್ಲೋ ಕಿಂಗ್ ಇನ್ನೂ ಜೀವಂತವಾಗಿದ್ದಾನೆ, ಅವನು ಇನ್ನೂ ಕೊಲೆಗಳನ್ನ ಮಾಡ್ತಿದ್ದಾನೆ ಅಂತ ಹೇಳ್ತಾನೆ. ಆಗ ರಸ್ಟ್ ಕೋಪದಿಂದ ಆ ಅಪರಾಧಿಗೆ ಹೊಡಿತಾನೆ ಮತ್ತು ಅಲ್ಲಿಂದ ಮಾರನೇ ದಿನ ಮಾರ್ಟಿನ ಕರ್ಕೊಂಡು ಜೈಲಿಗೆ ಬರ್ತಾನೆ. ಆದರೆ ಮಾರ್ಟಿನ್ ಎಲ್ಲೋ ಕಿಂಗ್ ಸತ್ತು ತುಂಬಾ ದಿನಗಳಾದ್ವು, ಈಗ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳ್ತಾನೆ. ಅವರು ಜೈಲಿಗೆ ಬಂದಾಗ ಅಪರಾಧಿ ಸೂಸೈಡ್ ಮಾಡ್ಕೊಂಡಿರ್ತಾನೆ. ಸೂಸೈಡ್ ಮಾಡೋ ಮುಂಚೆ ಅಪರಾಧಿ ತನ್ನ ಲಾಯರ್ ಜೊತೆ ಮಾತಾಡಿದ್ದಾನೆ ಅಂತ ಗೊತ್ತಾಗುತ್ತೆ. ಆಗ ಅವರು ಅಪರಾಧಿ ಮಾತಾಡಿದ್ದ ಫೋನ್ ನಂಬರ್ ನ ಟ್ರ್ಯಾಕ್ ಮಾಡಿದಾಗ ಒಂದು ಅಜ್ಞಾತ ಜಾಗದಲ್ಲಿ ಆ ಫೋನ್ ನಂಬರ್ ಇರೋ ಬೂತ್ ಸಿಗುತ್ತೆ. ಮಾರ್ಟಿನ್ ರಸ್ಟ್ಗೆ ಎಲ್ಲೋ ಕಿಂಗ್ ಆಲ್ರೆಡಿ ಮುಗಿದು ಹೋಗಿದೆ, ಅದನ್ನ ನಾವು 7 ವರ್ಷಗಳ ಹಿಂದೆ ಸಾಲ್ವ್ ಮಾಡಿದ್ದೀವಿ, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳ್ತಾನೆ. ಆದರೆ ರಸ್ಟ್ ಅವನ ಮಾತು ಕೇಳದೆ ಡೋರ್ಲ್ಯಾಂಡ್ ಓದುತ್ತಿದ್ದ ಸ್ಕೂಲ್ಗೆ ಹೋಗ್ತಾನೆ. ಅವನು ಒಳಗೆ ಹೋಗಿ ನೋಡಿದಾಗ ಡೋರ್ಲ್ಯಾಂಡ್ ಡೆಡ್ ಬಾಡಿ ಹತ್ರ ಸಿಕ್ಕಿದಂತಹ ಆಕೃತಿಗಳು ಅಲ್ಲಿ ಸಿಗುತ್ತೆ. ಈ ಕಡೆ 2012ರಲ್ಲಿ ಪೊಲೀಸರು ರಸ್ಟೇ ಕೊಲೆಗಳನ್ನ ಮಾಡಿದ್ದಾನೆ, ಅವನೇ ಬೇಕಂತ ರೆಜಿನ ಅದರಲ್ಲಿ ಸಿಕ್ಕಿಸಿ ಈ ಕೊಲೆಗಳನ್ನ ಅವನ ಮೇಲೆ ಹಾಕಿದ್ದಾನೆ ಅಂತ ಡೌಟ್ ಪಡ್ತಾರೆ. ಏಕೆಂದರೆ ಆಪಾದನೆಗಳನ್ನ ಸಾಬೀತುಪಡಿಸೋಕೆ ರಸ್ಟ್ ಕೊಲೆಯಾದವರ ಅಂತಿಮ ಕಾರ್ಯದಲ್ಲಿ ಭಾಗಿಯಾಗಿರ್ತಾನೆ ಮತ್ತು ಜನರು ಕೊಲೆಯಾದವರ ಮನೆ ಹತ್ರ ರಸ್ಟ್ ಕಾರನ್ನ ನೋಡಿರ್ತಾರೆ. ರಸ್ಟ್ ಹತ್ರ ಒಂದು ಬಾಕ್ಸ್ ಇರುತ್ತೆ, ಅದನ್ನ ಪೊಲೀಸರು ಓಪನ್ ಮಾಡುವಂತೆ ಹೇಳಿದಾಗ ರಸ್ಟ್ ವಾರೆಂಟ್ ತಗೊಂಡು ಬಂದ್ರೆ ಮಾತ್ರ ತೋರಿಸ್ತೀನಿ ಅಂತ ಹೇಳ್ತಿರ್ತಾನೆ. ಎಪಿಸೋಡ್ 5 ಇಲ್ಲಿಗೆ ಮುಗಿಯುತ್ತೆ. ಎಪಿಸೋಡ್ 6ರಲ್ಲಿ ಸ್ಟೋರಿ 2002ರಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮಾರ್ಟಿನ್ ತನ್ನ ಮಗಳ ಜೊತೆ ಸಿಕ್ಕ ಹುಡುಗರನ್ನ ಸ್ಟೇಷನ್ಗೆ ಕರ್ಕೊಂಡು ಬಂದು ಹೊಡಿತಾನೆ. ಇನ್ನೊಂದು ಕಡೆ ರಸ್ಟ್ ಕಾಣೆಯಾದವರ ಬಗ್ಗೆ ಎನ್ಕ್ವೈರಿ ಮಾಡ್ತಿರ್ತಾನೆ. ಕಾಣೆಯಾದವರಲ್ಲಿ ಟರ್ಟಲ್ ಅನ್ನೋ ಫೌಂಡೇಶನ್ ಫಂಡ್ ಮಾಡುತ್ತಿದ್ದ ಸ್ಕೂಲ್ನವರಾಗಿರ್ತಾರೆ. ರಸ್ಟ್ ಟರ್ಟಲ್ ನಲ್ಲಿ ಓದುತ್ತಿದ್ದ ಒಬ್ಬ ಪಾಸ್ಟರ್ನ ಭೇಟಿಯಾಗ್ತಾನೆ. ಈಗ ಈತ ಚರ್ಚ್ ಬಿಟ್ಟು ಯಾವಾಗಲೂ ಕುಡಿತದಲ್ಲಿ ಮುಳುಗಿರ್ತಾನೆ. ಈತ ರಸ್ಟ್ಗೆ ಟರ್ಟಲ್ ಸ್ಕೂಲ್ ನಲ್ಲಿ ಮಕ್ಕಳ ಜೊತೆ ತುಂಬಾ ಅತ್ಯಾಚಾರ ಘಟನೆಗಳು ನಡೆಯುತ್ತಿದ್ವು, ಆದರೆ ಅಡ್ಮಿನಿಸ್ಟ್ರೇಷನ್ ಅದನ್ನ ಮುಚ್ಚಿಡುತ್ತಿತ್ತು. ಒಂದು ದಿನ ನಾನು ಟರ್ಟಲ್ ರೂಮ್ ನಲ್ಲಿ ಕೆಲವು ಭಯಾನಕ ದೃಶ್ಯವನ್ನ ನೋಡಿದೆ, ಅದನ್ನ ನಾನು ಅಡ್ಮಿನಿಸ್ಟ್ರೇಷನ್ಗೆ ತಿಳಿಸಿದಾಗ ಅವರು ನನ್ನನ್ನು ಹೆದರಿಸಿ ಸುಮ್ಮನಿರಿಸಿದರು ಅಂತ ಹೇಳ್ತಾನೆ. ಈ ಕಡೆ ಮಾರ್ಟಿನ್ ಬೆತ್ ಅನ್ನೋ ಹುಡುಗಿಯನ್ನ ಭೇಟಿಯಾಗ್ತಾನೆ. ಬೆತ್ ಆಕ್ಚುಲಿ ಮಾರ್ಟಿನ್ ಡೋರ್ಲ್ಯಾಂಡ್ ಡೆತ್ ಕೇಸ್ ನಲ್ಲಿ ಎನ್ಕ್ವೈರಿ ಮಾಡ್ತಿದ್ದಾಗ ಡೋರ್ಲ್ಯಾಂಗ್ ರೂಮ್ಮೇಟ್ ಆಗಿರ್ತಾಳೆ. ಮಾರ್ಟಿನ್ ಆಕೆಗೆ ಹಣ ಕೊಟ್ಟು ಹೊಸ ಜೀವನ ಸ್ಟಾರ್ಟ್ ಮಾಡುವಂತೆ ಹೇಳಿರ್ತಾನೆ. ಇವರಿಬ್ಬರ ನಡುವೆ ಅಫೇರ್ ಸ್ಟಾರ್ಟ್ ಆಗುತ್ತೆ. ಈ ಕಡೆ ರಸ್ಟ್ ಮಾರ್ಟಿನ್ ಮೇಲೆ ಸಿಟ್ಟಾಗ್ತಾನೆ, ಏಕೆಂದರೆ ಮಾರ್ಟಿನ್ ರಸ್ಟ್ ಮಾತನ್ನ ಕೇಳ್ತಿರಲ್ಲ. ರಸ್ಟ್ 1995ರಲ್ಲಿ ರೆಜಿಯಿಂದ ಕಾಪಾಡಿದ ಕೆಲಿನ ಹೋಗಿ ಭೇಟಿಯಾಗ್ತಾನೆ. ರಸ್ಟ್ ಕೆಲಿಗೆ ಕಿಡ್ನಾಪ್ ಮಾಡಿದವರಲ್ಲಿ ರೆಜಿ ಬಿಟ್ಟು ಬೇರೆಯವರ ಮುಖಗಳು ನಿನಗೆ ನೆನಪಿದನ ಅಂತ ಕೇಳ್ತಾನೆ. ಆಗ ಕೆಲಿ ಇನ್ನೊಬ್ಬ ಉದ್ದನೆಯ ವ್ಯಕ್ತಿ ಬಗ್ಗೆ ಹೇಳ್ತಾಳೆ. ಮಾರನೇ ದಿನ ಸೀನಿಯರ್ ಇನ್ಚಾರ್ಜ್ ರಸ್ಟ್ನ ಕರೆದು ಇನ್ವೆಸ್ಟಿಗೇಷನ್ ಬಗ್ಗೆ ಕೇಳ್ತಾನೆ. ಆಗ ರಸ್ಟ್ ಎಲ್ಲೋ ಕಿಂಗ್ ಬಗ್ಗೆ ಹೇಳ್ತಾನೆ. ಆಗ ಸೀನಿಯರ್, ಆ ಕೇಸು ತುಂಬಾ ವರ್ಷಗಳ ಹಿಂದೆ ಮುಗಿದಿದೆ, ನೀನು ಆ ಇನ್ವೆಸ್ಟಿಗೇಷನ್ ಈಗಲೇ ನಿಲ್ಲಿಸು ಅಂತ ಹೇಳ್ತಾನೆ. ಆದರೆ ರಸ್ಟ್ ಟರ್ಟಲ್ ಹತ್ರ ಹೋಗಿ ಅವನ ಹಳೆ ಎಂಪ್ಲಾಯ್ ಬಗ್ಗೆ ವಿಚಾರಣೆ ಮಾಡ್ತಾನೆ. ಆದರೆ ಟರ್ಟಲ್ ರಸ್ಟ್ ಸೀನಿಯರ್ಗೆ ರಸ್ಟ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಾನೆ. ಆಗ ರಸ್ಟ್ ಅವನು ಕಂಪ್ಲೇಂಟ್ ಮಾಡಿದ್ದನ್ನ ನೋಡಿದ್ರೆ ಏನೋ ಮುಚ್ಚಿಡ್ತಿದ್ದಾನೆ ಅಂತ ಹೇಳ್ತಾನೆ. ಆದ್ರೆ ರಸ್ಟ್ ಸೀನಿಯರ್ ರಸ್ಟ್ ನ ಸಸ್ಪೆಂಡ್ ಮಾಡ್ತಾನೆ. ಈ ಕಡೆ ಮ್ಯಾಗಿಗೆ ಮಾರ್ಟಿನ್ ಮೇಲೆ ಡೌಟ್ ಬಂದು ಅವನ ಮೊಬೈಲ್ ಚೆಕ್ ಮಾಡ್ತಾಳೆ. ಆಕೆಗೆ ಬೆತ್ ಫೋಟೋ ಸಿಗುತ್ತೆ. ಆಗ ಮ್ಯಾಗಿ ಮಾರ್ಟಿನ್ಗೆ ಬುದ್ಧಿ ಕಲಿಸಬೇಕಂತ ಕುಡಿದು ರಸ್ಟ್ ಮನೆಗೆ ಹೋಗ್ತಾಳೆ. ಅಲ್ಲಿ ಅವರು ಒಂದಾಗ್ತಾರೆ. ಮ್ಯಾಗಿ ರಸ್ಟ್ಗೆ ನಾನು ಮಾರ್ಟಿನ್ಗೆ ಬುದ್ಧಿ ಕಲಿಸಬೇಕಂತ ಹೀಗೆ ಮಾಡಿದೆ ಅಂತ ಹೇಳ್ತಾಳೆ. ಆಗ ರಸ್ಟ್ ಆಕೆಯನ್ನು ಅಲ್ಲಿಂದ ಕಳಿಸ್ಬಿಡ್ತಾನೆ. ಮ್ಯಾಗಿ ಮಾರ್ಟಿನ್ಗೆ ಈ ವಿಷಯ ಹೇಳ್ತಾಳೆ. ಮಾರ್ಟಿನ್ ತುಂಬಾ ಸಿಟ್ ಮಾಡ್ಕೊಂಡು ತಮ್ಮ ರಿಲೇಷನ್ ನ ಮುಗಿಸ್ಬಿಡ್ತಾನೆ. ಮಾರನೇ ದಿನ ರಸ್ಟ್ ಆಫೀಸ್ಗೆ ಬರ್ತಿರುವಾಗ ದಾರಿಯಲ್ಲಿ ಮಾರ್ಟಿನ್ ರಸ್ಟ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅವರಿಬ್ಬರ ನಡುವೆ ಫೈಟ್ ನಡೆಯುತ್ತೆ. ರಸ್ಟ್ ಆ ಫೈಟ್ ಆದ್ಮೇಲೆ ಡಿಪಾರ್ಟ್ಮೆಂಟ್ ನ ಬಿಟ್ಬಿಡ್ತಾನೆ. ಆಮೇಲೆ
ಆಮೇಲೆ 2012ರಲ್ಲಿ ಮ್ಯಾಗಿನ ಪೊಲೀಸರು ವಿಚಾರಣೆ ಮಾಡ್ತಾರೆ. ಆಗ ಮ್ಯಾಗಿ ನನ್ನ ಮತ್ತು ಮಾರ್ಟಿನ್ ಡೈವರ್ಸ್ಗೂ ರಸ್ಟ್ಗೂ ಯಾವುದೇ ಸಂಬಂಧವಿಲ್ಲ ಅಂತ ಹೇಳ್ತಾಳೆ. ಈ ಕಡೆ ಮಾರ್ಟಿನ್ಗೆ ಪೊಲೀಸರು ರಸ್ಟೇ ಈ ಕೊಲೆಗಳನ್ನ ಮಾಡ್ತಿದ್ದಾನೆ ಅಂತ ನಮಗೆ ಅನುಮಾನ ಇದೆ ಅಂತ ಹೇಳ್ತಾರೆ. ಆಗ ಮಾರ್ಟಿನ್ ರಸ್ಟ್ ಒಬ್ಬ ಹಾನೆಸ್ಟ್ ಮತ್ತು ದಕ್ಷ ಡಿಟೆಕ್ಟಿವ್, ಅವನು ಆ ಕೊಲೆಗಳನ್ನ ಮಾಡಿಲ್ಲ ಅಂತ ಅಲ್ಲಿಂದ ಎದ್ದು ಹೋಗ್ಬಿಡ್ತಾನೆ. ಮಾರ್ಟಿನ್ ಕಾರಲ್ಲಿ ಹೋಗ್ತಿರುವಾಗ ರಸ್ಟ್ ಹಿಂದೆಯಿಂದ ಬರ್ತಾನೆ. ರಸ್ಟ್ ಮಾರ್ಟಿನ್ಗೆ ಕಾರ್ ಸೈಡಿಗೆ ಹಾಕುವಂತೆ ಹೇಳ್ತಾನೆ. 2002ರ ನಂತರ ಮೊದಲ ಬಾರಿಗೆ ರಸ್ಟ್ ಮತ್ತು ಮಾರ್ಟಿನ್ ಮಾತಾಡ್ತಾರೆ. ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಎಪಿಸೋಡ್ 7ರಲ್ಲಿ 2002ರ ನಂತರ ಮೊದಲ ಬಾರಿಗೆ ರಸ್ಟ್ ಮತ್ತು ಮಾರ್ಟಿನ್ ಮಾತಾಡ್ತಾರೆ. ಇವರು ಒಂದು ಬಾರಲ್ಲಿ ಕೂತು ರಸ್ಟ್ ಮಾರ್ಟಿನ್ಗೆ ಮುಖದ ಮೇಲೆ ಗುರುತು ಇರೋ ವ್ಯಕ್ತಿಯನ್ನ ಹುಡುಕಲು ತನಗೆ ಹೆಲ್ಪ್ ಮಾಡುವಂತೆ ಹೇಳ್ತಾನೆ. ಆದರೆ ಮಾರ್ಟಿನ್ ಹೆಲ್ಪ್ ಮಾಡೋಕೆ ರೆಡಿ ಇರಲ್ಲ. ಆಗ ರಸ್ಟ್, ನಾವು 1995ರಲ್ಲಿ ಕೇಸ್ನ ಸರಿಯಾಗಿ ಕ್ಲೋಸ್ ಮಾಡಿಲ್ಲ, ಅದಕ್ಕೆ ಈಗಲೂ ಕೊಲೆಗಳು ನಡೀತಾ ಇವೆ. ಈ ಕೊಲೆಗಳನ್ನ ನಿಲ್ಲಿಸಬೇಕಂದ್ರೆ ನಾವು ಕೊಲೆಗಾರನನ್ನ ಹುಡುಕ್ಲೇಬೇಕು ಅಂತ ಹೇಳ್ತಾನೆ. ಆದರೂ ಮಾರ್ಟಿನ್ ಒಪ್ತಿರಲ್ಲ. ಆಗ ರಸ್ಟ್ ತಾನು ಕಲೆಕ್ಟ್ ಮಾಡಿದ್ದ ಎವಿಡೆನ್ಸ್ ನ ತೋರಿಸ್ತಾನೆ ಮತ್ತು ಮಾರ್ಟಿನ್ಗೆ, ನಾನು ಟೋಟಲ್ ಮನೆಗೆ ಹೋದಾಗ ಅಲ್ಲಿ ನನಗೆ ಕೆಲವು ಟೇಪ್ಗಳು ಸಿಕ್ಕವು, ಅದರಲ್ಲಿ ಮೇರಿ ಕೊಲೆ ವಿಡಿಯೋ ಇದೆ ಅಂತ ತೋರಿಸ್ತಾನೆ. ವಿಡಿಯೋ ನೋಡಿದ ಮಾರ್ಟಿನ್ ಹೆಲ್ಪ್ ಮಾಡೋಕೆ ಒಪ್ಕೋತಾನೆ. ಈ ಕಡೆ ಟರ್ಟಲ್ ಕೊಲೆಯಾಗಿರುತ್ತೆ. ಟೇಪ್ ಕಾಣೆಯಾಗಿದೆ ಅಂತ ಗೊತ್ತಾದಾಗ ಟರ್ಟಲ್ ಕಡೆಯವರೇ ಟರ್ಟಲ್ನ ಯಾರಾದರೂ ಬ್ಲಾಕ್ ಮೇಲ್ ಮಾಡಬಹುದು ಅಂತ, ಅವರೇ ಕೊಲೆ ಮಾಡಿರಬಹುದು ಅಂತ ಹೇಳ್ತಾನೆ. ಮಾರ್ಟಿನ್ ಪೂರ್ತಿಯಾಗಿ ಕೇಸ್ ಇನ್ವೆಸ್ಟಿಗೇಷನ್ ನಲ್ಲಿ ತೊಡಗ್ತಾನೆ. ಮಾರ್ಟಿನ್ ತನ್ನ ಹಳೆ ಪರಿಚಯದಿಂದ ಕೇಸ್ ಬಗ್ಗೆ ಬೇಕಾದ ಎಲ್ಲ ಇನ್ಫಾರ್ಮೇಶನ್ ತೆಗಿತಾನೆ. ಮಾರ್ಟಿನ್ ಡಿವಾಲ್ ಫ್ರೆಂಡ್ ನ ಭೇಟಿ ಆಗ್ತಾನೆ. ಆತ ಡಿವಾಲ್ ಮತ್ತು ರೆಜಿ ಯಾವುದೋ ಒಬ್ಬ ಮುಖದ ಮೇಲೆ ಗುರುತು ಇರೋ ವ್ಯಕ್ತಿ ಜೊತೆ ತಿರುಗಾಡ್ತಿದ್ರು ಅಂತ ಹೇಳ್ತಾನೆ. ಮಾರ್ಟಿನ್ ಟರ್ಟಲ್ಗೋಸ್ಕರ ಕೆಲಸ ಮಾಡ್ತಿದ್ದ ಒಬ್ಬ ಲೇಡಿನ ಎನ್ಕ್ವೈರಿ ಮಾಡ್ತಾನೆ. ಆಗ ಆ ಲೇಡಿ, ಟರ್ಟಲ್ ಫ್ಯಾಮಿಲಿ ತುಂಬಾ ವಿಚಿತ್ರವಾಗಿತ್ತು, ಟರ್ಟಲ್ ತಂದೆಗೆ ತುಂಬಾ ಹೆಂಡತಿರಿದ್ರು, ಅವರ ಮಕ್ಕಳಲ್ಲಿ ಒಬ್ಬನು ಆ ಮುಖದ ಮೇಲೆ ಗುರುತು ಇರೋ ವ್ಯಕ್ತಿ ಅಂತ ಹೇಳ್ತಾಳೆ. ಮಾರ್ಟಿನ್ 1995ರಲ್ಲಿ ಮೇರಿ ಕೇಸ್ ನ ಮೊದಲು ಫೈಲ್ ಮಾಡಿದ್ದ ಪೊಲೀಸ್ ನ ಭೇಟಿ ಆಗ್ತಾನೆ. ಈತನಿಗೆ ರಸ್ಟ್ ಅಂದ್ರೆ ಆಗ್ತಿರಲ್ಲ. ಇವನು ಬೇಕಂತ ಮೇರಿ ಕೇಸ್ ಬಗ್ಗೆ ರಸ್ಟ್ ಗೆ ಮಾಹಿತಿ ಕೊಟ್ಟಿರಲ್ಲ. ಈ ಕಡೆ ಮಾರ್ಟಿನ್ ಹೆಂಡತಿ ಮ್ಯಾಗಿ ಬಂದು ರಸ್ಟ್ ನ ಭೇಟಿ ಆಗ್ತಾಳೆ. ಮ್ಯಾಗಿ ರಸ್ಟ್ ಗೆ ಮಾರ್ಟಿನ್ ಹೇಗಿದ್ದಾನೆ ಅಂತ ಕೇಳ್ತಾಳೆ. ಆದ್ರೆ ರಸ್ಟ್ ಆಕೆ ಕಡೆ ಅಷ್ಟೇನು ಗಮನ ಕೊಡಲ್ಲ. ಒಂದು ದಿನ ಮಾರ್ಟಿನ್ ಮತ್ತು ರಸ್ಟ್ ಇದ್ದಾಗ ರಸ್ಟ್ ಮಾರ್ಟಿನ್ಗೆ, ನೀನು ಏಕೆ ಡಿಪಾರ್ಟ್ಮೆಂಟ್ ನ ಬಿಟ್ಟೆ ಅಂತ ಕೇಳ್ತಾನೆ. ಆಗ ಮಾರ್ಟಿನ್, ನಾನು ಒಂದು ಕೇಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಒಂದು ಮಗುವಿನ ಬರ್ಬರ ಹತ್ಯೆ ನೋಡಿದೆ, ನಾನು ಆ ದೃಶ್ಯನ ಮರೆಯೋಕ್ಕಾಗದೆ ಇನ್ನೊಮ್ಮೆ ಇಂತಹ ಘಟನೆಯನ್ನ ನೋಡಬಾರ್ದಂತ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಬಿಟ್ಟೆ ಅಂತ ಹೇಳ್ತಾನೆ. ಆಗ ರಸ್ಟ್, ಈ ಕೇಸ್ನ ಆದಷ್ಟು ಬೇಗ ಮುಗಿಸಬೇಕು ಅಂತ ಹೇಳ್ತಾನೆ. ಮಾರ್ಟಿನ್ ಮ್ಯಾಗಿ ಮನೆಗೆ ಹೋಗಿ ಸಾರಿ ಕೇಳ್ತಾನೆ ಹಾಗೂ ನಡೆದದ್ರಲ್ಲಿ ತನ್ನದು ತಪ್ಪಿದೆ ಅಂತ ಅಲ್ಲಿಂದ ಹೋಗ್ಬಿಡ್ತಾನೆ. ಆಮೇಲೆ ಮಾರ್ಟಿನ್ ಮೇರಿ ಕೇಸ್ನ ಮೊದಲು ತಗೊಂಡ ಆಫೀಸರ್ ಗ್ರಾಸಿಯಾಗೆ ಒಂದು ಜಾಗಕ್ಕೆ ಕರೀತಾನೆ. ರಸ್ಟ್ ಗ್ರಾಸಿಯನ್ನ ಗನ್ ಪಾಯಿಂಟ್ ನಲ್ಲಿ ತಗೋತಾನೆ. ಇನ್ನೊಂದು ಕಡೆ ರಸ್ಟ್ ಮತ್ತು ಮಾರ್ಟಿನ್ ನ ಎನ್ಕ್ವೈರಿ ಮಾಡ್ತಿದ್ದ ಇಬ್ಬರು ಡಿಟೆಕ್ಟಿವ್ ರಸ್ಟ್ ಹೇಳಿದ ಚರ್ಚ್ ನ ಹುಡುಕಕ್ಕೆ ಹೋಗ್ತಾರೆ. ಆದರೆ ಅವರು ದಾರಿ ತಪ್ಪಿ ತುಂಬಾ ಹೊತ್ತಿಂದ ತಿರುಗಾಡ್ತಿರ್ತಾರೆ. ಆಗ ಅವರಿಗೆ ದಾರಿಯಲ್ಲಿ ಒಬ್ಬ ವ್ಯಕ್ತಿ ಸಿಗ್ತಾನೆ. ಅವರು ಆತನಿಗೆ ಚರ್ಚ್ ಅಡ್ರೆಸ್ ಕೇಳ್ತಾರೆ. ಅವರು ಅಲ್ಲಿಂದ ಹೋದ್ಮೇಲೆ ಆ ವ್ಯಕ್ತಿಯ ಕಡೆ ತೋರಿಸ್ತಾರೆ. ಆ ವ್ಯಕ್ತಿಯ ಮುಖ ಅರ್ಧ ಸುಟ್ಟೋಗಿರುತ್ತೆ. ಎಪಿಸೋಡ್ 6 ಇಲ್ಲಿಗೆ ಮುಗಿಯುತ್ತೆ. ಎಪಿಸೋಡ್ 8ರ ಸ್ಟಾರ್ಟಿಂಗ್ ನಲ್ಲಿ ಸ್ಟೋರಿಯ ಮೇನ್ ಕೊಲೆಗಾರನನ್ನ ತೋರಿಸ್ತಾರೆ. ಈತ ಊರಿನ ಹೊರಗೆ ತನ್ನ ತಂಗಿಯ ಜೊತೆ ಇರ್ತಾನೆ. ಈತನ ಮನಸ್ಥಿತಿ ಅಷ್ಟೇನು ಚೆನ್ನಾಗಿರಲ್ಲ. ಈತ ತನ್ನ ತಂದೆ ಬಾಡಿಯನ್ನ ಒಂದು ರೂಮಲ್ಲಿ ಇಟ್ಟಿರ್ತಾನೆ. ಕಿಲ್ಲರ್ ಒಬ್ಬ ಪೇಂಟರ್ ಆಗಿರ್ತಾನೆ. ಈತ ಮನೆಗಳಿಗೆ ಬಣ್ಣ ಹಚ್ತಿರ್ತಾನೆ. ಈ ಕಡೆ ರಸ್ಟ್ ಅಂಡ್ ಮಾರ್ಟಿನ್ ಗ್ರಾಸಿಯಾನ ಎನ್ಕ್ವೈರಿ ಮಾಡ್ತಾರೆ. ಗ್ರಾಸಿಯಾನ ಅವರಿಗೆ, ಮೇರಿ ಕೇಸ್ ನ ಫೈಲ್ ಮಾಡಿದ್ದು ನಾನೇ, ಆದ್ರೆ ಆಗಿನ ಸೀನಿಯರ್ ಇನ್ಸ್ಪೆಕ್ಟರ್ ಈ ಕೇಸ್ ನ ಮುಚ್ಚಿ ಹಾಕಿದ್ರು. ಆಗ ನಾನು ಜೂನಿಯರ್ ಆಗಿದ್ದೆ, ಅದಕ್ಕೆ ನಾನು ಏನು ಮಾಡಕ್ಕಾಗಿಲ್ಲ ಅಂತ ಹೇಳ್ತಾನೆ. ಆಗ ಅವರು, ಸರಿ ನೀನು ಹೋಗು, ಈ ವಿಷಯ ಯಾರಿಗಾದ್ರೂ ಹೇಳಿದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಕೇಸ್ ನ ಹೇಗೆ ಮುಂದುವರಿಸಬೇಕು ಅಂತ ಅವರಿಗೆ ಗೊತ್ತಾಗ್ತಿರಲ್ಲ. ಆಗ ಮಾರ್ಟಿನ್ ರಸ್ಟ್ ಕಲೆಕ್ಟ್ ಮಾಡಿದ್ದ ಎವಿಡೆನ್ಸ್ ನಲ್ಲಿ ಒಂದು ಮನೆ ಫೋಟೋನ ನೋಡ್ತಾನೆ. ಅದು 1995ರಲ್ಲಿ ಮತ್ತು ಈಗಿನ ಫೋಟೋ ಇರುತ್ತೆ. ಆ ಮನೆಯ ಕಲರ್ ಚೇಂಜ್ ಆಗಿರುತ್ತೆ. ಆಗ ರಸ್ಟ್ ಆ ಮನೆಗೆ ಹೋಗ್ತಾನೆ. ಅಲ್ಲಿ ಎನ್ಕ್ವೈರಿ ಮಾಡಿದಾಗ ಆ ಮನೆಯಲ್ಲಿದ್ದ ಹುಡುಗ, ಆಗ ನಮ್ಮ ಅಜ್ಜಿ ಇಲ್ಲಿರ್ತಿದ್ರು, ಈಗ ಅವರು ಓಲ್ಡ್ ಏಜ್ ಹೋಮ್ ನಲ್ಲಿದ್ದಾರೆ ಅಂತ ಹೇಳ್ತಾನೆ. ಅವರು ಓಲ್ಡ್ ಏಜ್ ಹೋಮ್ಗೆ ಹೋಗಿ ಅಜ್ಜಿಯನ್ನ ಭೇಟಿ ಆಗ್ತಾರೆ. ಆಗ ಅಜ್ಜಿ, ನಾನು ಮನೆಗೆ ಪೇಂಟ್ ಮಾಡಿಸಿದ್ದೆ, ಪೇಂಟರ್ ನಲ್ಲಿ ಒಬ್ಬನ ಮುಖದ ಮೇಲೆ ಗುರುತುಗಳಿದ್ವು ಅಂತ ಹೇಳ್ತಾಳೆ. ಅವರು ಪೇಂಟ್ ಮಾಡಿದವರು ಯಾರು ಅಂತ ಗೊತ್ತಿದ್ದೇನಾ ಅಂತ ಕೇಳ್ತಾರೆ. ಆಗ ಆಕೆ, ಅದು ಚಿಲ್ಡ್ರನ್ಸ್ ಅಂಡ್ ಮೇಂಟೆನೆನ್ಸ್ ಎಂಬ ಕಂಪನಿಯಿಂದ ಬಂದಿದ್ರು ಅಂತ ಹೇಳ್ತಾಳೆ. ಮಾರ್ಟಿನ್ ಆ ಕಂಪನಿ ಬಗ್ಗೆ ಎನ್ಕ್ವೈರಿ ಮಾಡ್ತಾನೆ ಮತ್ತು ಅಡ್ರೆಸ್ ನ ಕಂಡುಕೋತಾನೆ. ಈ ಕಡೆ ರಸ್ಟ್ ತನ್ನ ಒಬ್ಬ ಫ್ರೆಂಡ್ಗೆ ಎಲ್ಲ ಎವಿಡೆನ್ಸ್ ಕೊಟ್ಟು, ನಾನು 24 ತಾಸಿನಲ್ಲಿ ನಿನಗೆ ಫೋನ್ ಮಾಡಿಲ್ಲ ಅಂದ್ರೆ ಈ ಎಲ್ಲ ಎವಿಡೆನ್ಸ್ ನ ಮೀಡಿಯಾಗೆ ಸೆಂಡ್ ಮಾಡು ಅಂತ ಹೇಳ್ತಾನೆ. ಆಮೇಲೆ ಅವರು ಕಂಪನಿ ಓನರ್ ಇರೋ ಮನೆಗೆ ಬರ್ತಾರೆ. ಇಲ್ಲಿ ಮಾರ್ಟಿನ್ ಡೋರ್ ಬೆಲ್ ಮಾಡ್ತಾನೆ. ಆಗ ಅಲ್ಲಿ ಕಿಲ್ಲರ್ ತಂಗಿ ಡೋರ್ ಓಪನ್ ಮಾಡ್ತಾಳೆ. ಈ ಕಡೆ ರಸ್ಟ್ ಕಿಲ್ಲರ್ ತಂದೆ ಡೆಡ್ ಬಾಡಿ ಇರೋ ಮನೆ ಕಡೆ ಹೋಗ್ತಿರ್ತಾನೆ. ಆಗ ಕಿಲ್ಲರ್ ರಸ್ಟ್ ನ ನೋಡಿ ಕಾಡಿನ ಒಳಗೆ ಓಡೋಗ್ತಾನೆ. ಈ ಕಡೆ ಮಾರ್ಟಿನ್ ಕಿಲ್ಲರ್ ತಂಗಿನ ಕಟ್ಟಿ ಆಗಿ ರಸ್ಟ್ ಹಿಂದೆ ಹೋಗ್ತಾನೆ. ರಸ್ಟ್ ಕಿಲ್ಲರ್ ನ ಫಾಲೋ ಮಾಡ್ತಿರುವಾಗ ಅವನಿಗೆ ಅಲ್ಲಿ ವಿಚಿತ್ರವಾದ ಮತ್ತು ಚಕ್ರವ್ಯೂಹ ತರ ಇರೋ ಜಾಗ ಕಾಣುತ್ತೆ. ಇಲ್ಲಿ ರಸ್ಟ್ ಗೆ ಎಲ್ಯೂಷನೇಷನ್ ಆಗ್ತಿರುತ್ತೆ. ರಸ್ಟ್ ಗೆ ತಾನು ಎಲ್ಲಿದ್ದೀನಿ ಅಂತ ಅರ್ಥವಾಗ್ತಿರಲ್ಲ. ಆಗ ಕಿಲ್ಲರ್ ಹಿಂದೆಯಿಂದ ಬಂದು ಅವನಿಗೆ ಚುಚ್ಚಿಬಿಡ್ತಾನೆ. ಆಗ ಅಲ್ಲಿಗೆ ಬಂದ ಮಾರ್ಟಿನ್ ಕಿಲ್ಲರ್ ನ ಶೂಟ್ ಮಾಡ್ತಾನೆ. ಆದರೆ ಕಿಲ್ಲರ್ ತಪ್ಪಿಸಿಕೊಂಡು ಮಾರ್ಟಿನ್ಗೆ ಚಾಕು ಚುಚ್ಚುತ್ತಾನೆ. ಅವನು ಮಾರ್ಟಿನ್ ನ ಸಾಯಿಸುವಷ್ಟರಲ್ಲಿ ರಸ್ಟ್ ಕಿಲ್ಲರ್ ತಲೆಗೆ ಗುಂಡು ಹೊಡಿತಾನೆ. ಕಿಲ್ಲರ್ ಅಲ್ಲೇ ಸತ್ತು ಹೋಗ್ತಾನೆ. ಮಾರ್ಟಿನ್ ಮೊದಲೇ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿರ್ತಾನೆ. ಅವರು ಅಲ್ಲಿಗೆ ಬರ್ತಾರೆ. ಮಾರ್ಟಿನ್ ರಸ್ಟ್ ನ ತನ್ನ ಮಡಿಲಲ್ಲಿ ಇಟ್ಕೊಂಡು ಹೆಲ್ಪ್ಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಸೀನ್ ಇಲ್ಲಿಂದ ಕಟ್ಟಾಗಿ ಮಾರ್ಟಿನ್ ಮತ್ತು ರಸ್ಟ್ ನ ಹಾಸ್ಪಿಟಲ್ ನಲ್ಲಿ ತೋರಿಸ್ತಾರೆ. ಮಾರ್ಟಿನ್ ಭೇಟಿಯಾಗಲು ಅವನ ಮಗಳು ಮತ್ತು ಹೆಂಡತಿ ಬರ್ತಾರೆ. ಸ್ವಲ್ಪ ಸಮಯವಾದ ಮೇಲೆ ಮಾರ್ಟಿನ್ ಹಾಸ್ಪಿಟಲ್ ನಿಂದ ಡಿಸ್ಚಾರ್ಜ್ ಆಗ್ತಾನೆ. ಅವನು ರಸ್ಟ್ ನ ಹೋಗಿ ಭೇಟಿ ಆಗ್ತಾನೆ. ರಸ್ಟ್ ಕೂಡ ಕೋಮದಿಂದ ಹೊರಗೆ ಬಂದಿರ್ತಾನೆ. ಅವರಿಬ್ಬರ ನಡುವೆ ಈಗ ಎಲ್ಲ ಸರಿ ಹೋಗಿರುತ್ತೆ. ರಸ್ಟ್ ಮಾರ್ಟಿನ್ಗೆ, ನಾನು ಕೋಮದಲ್ಲಿದ್ದಾಗ ನನ್ನ ಮಗಳನ್ನ ನೋಡಿದೆ ಅಂತ ಹೇಳ್ತಾನೆ. ರಸ್ಟ್ ಈಗ ತನ್ನ ನಿರಾಶವಾದಿತನದಿಂದ ಹೊರಗೆ ಬಂದಿರ್ತಾನೆ. ರಸ್ಟ್, ನನಗೆ ಹಾಸ್ಪಿಟಲ್ಗೆ ಹೋಗೋಕೆ ಇಷ್ಟ ಇಲ್ಲ, ನನ್ನ ಮನೆಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಮಾರ್ಟಿನ್ ರಸ್ಟ್ ನ ವೀಲ್ ಚೇರ್ ನಿಂದ ಎಬ್ಬಿಸಿ ಕಾರ್ ಕಡೆ ಕರ್ಕೊಂಡು ಹೋಗ್ತಾನೆ. ಅವರಿಬ್ಬರು ಆಕಾಶದ ಕಡೆಗೆ ನೋಡ್ತಾರೆ. ಸ್ಟೋರಿ ಇಲ್ಲಿಗೆ ಎಂಡ್ ಆಗುತ್ತೆ.